ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿದ್ಯಾರ್ಥಿ ಜೀವನದ ಅತ್ಯಂತ ಮಹತ್ವದ ಘಟ್ಟ ದ್ವಿತೀಯ ಪಿಯುಸಿ ಪರೀಕ್ಷೆ ಇಂದಿನಿಂದ ಆರಂಭವಾಗ್ತಾ ಇದೆ. ಈ ಬಾರಿ ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಪರೀಕ್ಷೆ ಮಾಡಬೇಕು ಅಂತೇಳಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ. ನಾನೀಗ ಮೈಸೂರಿನ ಸರಸ್ವತಿಪುರಂನ ವಿಜಯ ವಿಠಲ PU ಕಾಲೇಜ್ನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಕಾಲೇಜ್ನಲ್ಲಿ ಅಂದರೆ ಈ ಒಂದು ಪರೀಕ್ಷೆ ಬರೆಯಲಿಕ್ಕೆ ಬರುವಂತಹ ವಿದ್ಯಾರ್ಥಿಗಳಿಗಾಗಿ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಮತ್ತು ಅವರು ಏನು ತರಗತಿಗೆ ಬರ್ತಾರೆ ಅವರ ಒಂದು ಏನು ಕೋಡ್ ನಂಬರ್ಗಳಿದ್ದಾವೆ ಆ ರೋಲ್ ನಂಬರ್ಗಳನ್ನು ಸಹ ಆ ಬೆಂಚ್ಗಳಲ್ಲಿ ಬರೆಯುವಂಥದ್ದು, ಅಂದರೆ ಒಂದು ಬೆಂಚ್ನಲ್ಲಿ ಇಬ್ಬರನ್ನು ಕುಳಿತುಕೊಳ್ಳುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಸೊ ಹೀಗಾಗಿ ಒಂದು ಕೊಠಡಿಯಲ್ಲಿ ಕನಿಷ್ಠ 24 ವಿದ್ಯಾರ್ಥಿಗಳು ಮತ್ತು ಗರಿಷ್ಠ 30 ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನೀವು ನೋಡ್ತಾ ಇರುವಂಥದ್ದು ಆ ಟೇಬಲ್ಗಳಲ್ಲಿ ಅವರ ರೋಲ್ ನಂಬರನ್ನು ಅಲ್ಲಿ ಬರೆದಿರುವಂಥದ್ದು. ಸೊ ಅವರೆಲ್ಲರೂ ಸಹ ಬಂದು ವ್ಯವಸ್ಥಿತವಾಗಿ ಪರೀಕ್ಷೆಯನ್ನು ಬರೀಬೇಕು, ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರ್ದು ಅಂತೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಇದೇ ಮೊದಲ ಬಾರಿಗೆ ವಿಶೇಷವಾಗಿ CC ಕ್ಯಾಮ್ರಾದ ಕಣ್ಗಾವಲಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂಥದ್ದು. ಯಾವುದೇ ರೀತಿಯಾದಂಥ ಪರೀಕ್ಷೆ ಅಕ್ರಮಗಳು ಆಗಬಾರ್ದು ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಸಹ ಆಗಬಾರ್ದು. ಈ ಹಿನ್ನೆಲೆಯಲ್ಲಿ ಎಲ್ಲವೂ ಸಹ ಪಾರದರ್ಶಕವಾಗಿ ಆಗಬೇಕು ಅಂತೇಳಿ ಸರ್ಕಾರ ಒಂದು ವ್ಯವಸ್ಥಿತವಾದಂತಹ CC ಕ್ಯಾಮ್ರಾದ ಕಣ್ಗಾವಲಿನ ವ್ಯವಸ್ಥೆಯನ್ನು ಸಹ ಮಾಡಿದೆ. ಹೀಗಾಗಿ ಈ ಬಾರಿ ದ್ವಿತೀಯ PUC ಪರೀಕ್ಷೆ ಏನಿದೆ ಎಲ್ಲರ ಗಮನವನ್ನು ಸೆಳೆದಿರುವ ಜೊತೆಗೆ ಸಾಕಷ್ಟು ಕುತೂಹಲವನ್ನು ಹೆಚ್ಚಿಸಿದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಒಂದು ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇತ್ತು, ಆದರೆ ಇದೇ ರೀತಿಯಾಗಿ ನಡೀಬೇಕು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅಂತೇಳಿ ವ್ಯವಸ್ಥಿತವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಘಟ್ಟ, ಅವರ ಒಂದು ಕೆರಿಯರ್ ಆರಂಭವಾಗುವಂಥದ್ದು, ಯಾವ ರೀತಿ ವ್ಯವಸ್ಥೆಯನ್ನು ಪರೀಕ್ಷೆಗೆ ಮಾಡಿಕೊಳ್ಳಲಾಗಿದೆ ಅಂತ? ನಾವು ಪರೀಕ್ಷೆಗೆ ಇಲಾಖೆ ಮತ್ತು ನಮ್ಮ ಎಕ್ಸಾಮಿನೇಷನ್ ಬೋರ್ಡು ಇವರು ಕಾಲಕ್ಕೆ ನಮಗೆ ಏನೇನು ಎಲ್ಲ ಮಾಹಿತಿಗಳನ್ನು ಕೊಡಬೇಕು, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಇಲ್ಲಿ ವ್ಯವಸ್ಥಿತವಾದಂತಹ ಪರೀಕ್ಷೆಯನ್ನು ಬರೀಲಿಕ್ಕೆ ವಿದ್ಯಾರ್ಥಿಗಳು ನಿರ್ಭೀತಿಯಿಂದ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಅನಾನುಕೂಲಗಳು ಅಡಚಣೆಗಳಾಗದೆ ರೀತಿಯಲ್ಲಿ ಪರೀಕ್ಷೆಗಳನ್ನು ಸುಗಮವಾಗಿ ನಡೆಸಲಿಕ್ಕೆ ಏನೇನೆಲ್ಲ ಕ್ರಮಗಳನ್ನು ಜಿಲ್ಲಾಡಳಿತವೂ ಸೇರಿದಂತೆ ತರಬೇತಿಗಳನ್ನು ಕೊಡುವುದರ ಮೂಲಕ ಮತ್ತು ಮಾಹಿತಿಗಳನ್ನು ಕಾಲಕ್ಕೆ ನೀಡುವುದರ ಮೂಲಕ ಇದು ಮಾಡಿದ್ದಾರೆ. ಹಾಗೆಯೇ ಅಕ್ರಮಗಳು ಆ ಥರದ್ದು ಪರೀಕ್ಷೆಯಲ್ಲಿ ಏನೂ ನಡಿಬಾರ್ದ ರೀತಿಯಲ್ಲಿ ವೆಬ್ಕಾಸ್ಟಿಂಗ್ ಸಿಸ್ಟಮನ್ನು ಲಾಸ್ಟ್ ಇಯರ್ದಂತೆ ಈ ಸರಿನೂ ಬಹಳ ಜಾಗರೂಕತೆಯಿಂದ ನಿರ್ವಹಿಸಲು ಒಂದು ತಂಡ ಇದನ್ನು ನೇಮಕ ಮಾಡಿದ್ದಾರೆ. ಅಲ್ಲಿಂದ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ, ನಾವೆಲ್ಲರೂ ಅದಕ್ಕೆ ಅಣಿಯಾಗಿರ್ತೇವೆ. ಎಕ್ಸಾಮಿನೇಷನ್ ಚೀಫ್ ಸೂಪರ್ಡೆಂಟ್ಗಳು ಅದೆಲ್ಲವನ್ನು ನೋಡ್ಕೊಳ್ತಕ್ಕಂಥದ್ದು ಇದು ಮಾಡ್ತಾರೆ. ಆ ಇಲಾಖೆ ಕೇಳಿದಂಥ ಎಲ್ಲ ಮಾಹಿತಿಗಳನ್ನು ಕಾಲಕ್ಕೆ ನೀಡ್ತಾ ಇದ್ದಾರೆ. ಪರೀಕ್ಷೆ ಬಹಳ ಸುಗಮವಾಗಿ ನಡೀಲಿಕ್ಕೆ ಏನೇನು ವ್ಯವಸ್ಥೆಗಳೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ವಿ. ಆರೋಗ್ಯ ಮತ್ತು ಇದು ಕುಡಿಯುವ ನೀರು, ಹಾಗಾಗಿ ಶೌಚಾಲಯ ಮತ್ತು ಕಾಲೇಜಿನ ಪ್ರಿಮಿಸಿಸ್ ಇದನ್ನು ಇದು ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ನಾವೆಲ್ಲರೂ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ, ನಡೀತಾ ಇದೆ. ಯಾವುದೇ ವಿಧದ ತೊಂದರೆಗಳಿರುವುದಿಲ್ಲ, ಮಕ್ಕಳು ನಿರ್ಭೀತಿಯಿಂದ ಎಕ್ಸಾಮ್ ಬರೀಬಹುದು. ಈಗ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆನ ಬರೀತಾರೆ, ಎಷ್ಟು ಸೆಂಟರ್ಗಳಿದ್ದಾವೆ, ಹೇಗೆ ವ್ಯವಸ್ಥೆ ಆಗಿದೆ? ಮೈಸೂರಿನಲ್ಲಿ 51 ಸೆಂಟರ್ಗಳಿರ್ತವೆ. ಸೊ ಸುಮಾರು ನಮಗೆ ಅದು ಐಡಿಯಾ ಇಲ್ಲ, ಒಂದು 3,000-6,000 ಮಕ್ಕಳು ಇರ್ಬೋದು ಅಂತ ಕಾಣುತ್ತೆ. ಸೊ ಅದ್ರ ಬಗ್ಗೆ ಮಾಹಿತಿ ಇಲಾಖೆನವ್ರಿಗೆ ಇದು ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥದ್ದು 821 ಮ್ಯಾಕ್ಸಿಮಮ್ ಮಕ್ಕಳು ಈ ಸೆಂಟರಲ್ಲಿ ಎಕ್ಸಾಮ್ ಬರೀತಾರೆ. ಸರ್, ಈಗ ಕಾಲೇಜುಗಳಲ್ಲಿ ಬಂದು ತರಗತಿಯಲ್ಲಿ ಕುಳಿತು ಎಕ್ಸಾಮ್ ಬರೀಬೇಕಾದ್ರೆ ಮಕ್ಕಳಿಗೆ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಂತ? ಇಲ್ಲಿ ದ್ವಿತೀಯ PUC ಪರೀಕ್ಷೆಯನ್ನು ಈ ಬಾರಿ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ಏನು ನಮಗೆ ಆದೇಶಗಳಿದೆ, ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ಮಾನ್ಯ ಅಧ್ಯಕ್ಷರು, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ನಮ್ಮ ಉಪನಿರ್ದೇಶಕರ ಒಂದು ಮಾರ್ಗದರ್ಶನದ ಮೇಲೆ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ 821 ಜನ ಮಕ್ಕಳು ಇಲ್ಲಿ ನೋಂದಣಿ ಆಗಿದ್ದಾರೆ ನಮ್ಮ ಕಾಲೇಜಿನ ಸೆಂಟರ್ಗೆ. ಆ ಮಕ್ಕಳಿಗೆ ಬರಬೇಕಾದ್ರೆ ಅವ್ರಿಗೆ ಮೊದಲೇ ಒಂದು ಭಯ ಇರುತ್ತೆ ಪರೀಕ್ಷೆ ಅಂತ. ಅವ್ರು ನಿರ್ಭೀತಿಯಿಂದ ಬರೆಯೋದಕ್ಕೆ ಏನು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಮೊದಲಿಗೆ ಅವರು ಒಳಗೆ ಬಂದ ತಕ್ಷಣ ಅವರಿಗೆ ಸೂಚನಾ ಫಲಕದಲ್ಲಿ ಅವರ ನೋಂದಣಿ ಸಂಖ್ಯೆ ಹುಡುಕೋದಕ್ಕೆ ಅನುಕೂಲ ಆಗೋ ರೀತಿ 4 ಕಡೆ ನಾವು ಅದನ್ನು ಹಾಕಿದ್ದೇವೆ, ರಿಜಿಸ್ಟರ್ ನಂಬರ್ಸ್ನ. ಒಳಗಡೆ ಬಂದ ತಕ್ಷಣ ಅವರಿಗೆ ಸೂಕ್ತವಾದ ಆಸನ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಆನಂತರ ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಆನಂತರ ಶೌಚಾಲಯದ ವ್ಯವಸ್ಥೆ, ಅತ್ಯಂತ ಮುಖ್ಯವಾಗಿ ಈ ಬಾರಿ CCTV ಕಣ್ಗಾವಲು ನಡೀತಾ ಇದೆ. ಅದಕ್ಕೋಸ್ಕರ ವೆಬ್ಕಾಸ್ಟಿಂಗ್ಗೆ ಕಳೆದ 1 ವಾರಗಳಿಂದ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ನಾವು ಸರಿಯಾದ ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಮಕ್ಕಳು ಇಲ್ಲಿ ಪರೀಕ್ಷೆ ಬರೀಬೇಕಾದ್ರೆ ಯಾವುದೇ ರೀತಿ ತೊಂದರೆಗಳನ್ನು ಅನುಭವಿಸಬಾರ್ದು, ತುಂಬ ನಿರ್ಭೀತಿಯಿಂದ ಬರೀಬೇಕು. ಅವರು ಏನು ಓದ್ಕೊಂಡು ಬಂದಿದ್ದಾರೆ ಅದಕ್ಕೆ ಉತ್ತಮವಾದಂತಹ
ಫಲಿತಾಂಶ ಸಿಗಬೇಕು. ಹಾಗಾಗಿ ಮಕ್ಕಳು ವಿದ್ಯಾರ್ಥಿ ಸ್ನೇಹಿ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ. ಹಾಗಾಗಿ ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನು ನಮ್ಮ ಕಾಲೇಜಿನಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇನೆ. ಇದು ವಿಜಯ ವಿಠಲ PU ಕಾಲೇಜಲ್ಲಿ ಆಗಿರುವಂಥ ವ್ಯವಸ್ಥೆ. ಇದು ಸ್ಯಾಂಪಲ್ ಮಾತ್ರ. ಮೈಸೂರು ಜಿಲ್ಲೆಯ ಎಲ್ಲ ಕೇಂದ್ರಗಳಲ್ಲಿಯೂ ಸಹ ಇದೇ ರೀತಿಯಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಟ್ಟಾರೆ ವಿದ್ಯಾರ್ಥಿಗಳು ನಿರ್ಭೀತಿಯಿಂದ ವಿದ್ಯಾರ್ಥಿಮಯವಾಗಿ ಅಂದರೆ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿದ್ಯಾರ್ಥಿಗಳು ಸಹ ಯಾವುದೇ ಭಯ ಇಲ್ಲದಂತೆ ಪರೀಕ್ಷೆಯನ್ನು ಬರೆಯಲಿ, ಉತ್ತಮವಾದಂಥ ಫಲಿತಾಂಶ ನಮ್ಮ ಮೈಸೂರು ಜಿಲ್ಲೆಗೆ ಬರಲಿ ಅಂತೇಳಿ TV9 ಮುಖಾಂತರವೂ ಸಹ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.